ಆರಂಭದಲ್ಲಿ ಹೇಳಿದ್ನಲ್ಲಿ ಮೋದಿ ಮಾಡೋದು ಒಂದ ಎರಡ. ಮೊನ್ನೆ ಜನವರಿ 2ನೇ ತಾರೀಕು ತಮಿಳುನಾಡಿಗೆ ಬಂದು ತಿರುಚಿರಾಪಲ್ಲಿ ಏರ್ಪೋರ್ಟ್ ಉದ್ಘಾಟನೆ, ಬೇರೆ ಬೇರೆ ಕಾಮಗಾರಿಗಳ ಲೋಕಾರ್ಪಣೆ, ಶಂಕುಸ್ಥಾಪನೆ ಇತ್ಯಾದಿ ಇತ್ಯಾದಿ. ಅವತ್ತು ತಿರುಚಿರಾಪಲ್ಲಿಯಿಂದ ವಾಪಸ್ ದಿಲ್ಲಿಗೆ ಹೋಗಿದ್ರೆ ಆಗಿರೋದು. ನೇರವಾಗಿ ಹೋಗಿದ್ದೆಲ್ಲಿಗೆ ಅಂದರೆ ಲಕ್ಷದ್ವೀಪಕ್ಕೆ. ಅಲ್ಲಿ 1150 ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಅದು ಸಹಜ, ಪ್ರಧಾನಮಂತ್ರಿಗಳು ಹೋದರು, ಚಾಲನೆ ಕೊಟ್ಟರು. ಅದರ ಮಾರನೇ ದಿವಸ ಕೇರಳದ ತ್ರಿಶೂರ್ನಲ್ಲಿ ಮಹಿಳಾ ಸಮಾವೇಶ ಇತ್ತು. ಲಕ್ಷದ್ವೀಪ ಸುಂದರವಾದ ದ್ವೀಪ, ಭಾಳ ಚಂದ ಜಾಗ. ಯಾರೇ ಹೋದರೂ ಬೀಚ್ನಲ್ಲಿ ಕೂತ್ಕೊಳ್ಳೋಣ, ಓಡಾಡೋಣ ಅನಿಸುತ್ತೆ. ಸ್ವಲ್ಪ ಸಾಹಸ ಪ್ರವೃತ್ತಿಯವರಾದರೆ ಸ್ಕೂಬಾ ಡೈವಿಂಗ್ ಮಾಡೋಣ, ಸ್ನಾರ್ಕ್ಲಿಂಗ್ ಮಾಡೋಣ, ಬೋಟ್ ರೈಡ್ ಹೋಗೋಣ ಅಂತ ಅನಿಸುತ್ತೆ. ಮೋದಿ ಅದನ್ನೇ ಮಾಡಿದ್ದಾರೆ, ಸ್ನಾರ್ಕ್ಲಿಂಗ್ ಮಾಡಿದ್ರಲ್ಲಿ. ಅದನ್ನು ಮಾಡಿ ತಮ್ಮ ಪಾಡಿಗೆ ತಾವು ಬರೋದು ಬಿಟ್ಟು ಇಂಥ ವಿಡಿಯೋಗಳನ್ನು, ಫೋಟೋಗಳನ್ನು ಹಾಕಿದ್ರು. ಇದನ್ನು ಹಾಕಿ ಟ್ವೀಟ್ ಮಾಡ್ತಾರೊಂದು. ರಮಣೀಯ ಸೌಂದರ್ಯದ ಜೊತೆ ಲಕ್ಷದ್ವೀಪದ ಪ್ರಶಾಂತತೆ ಮನಮೋಹಕ. ಪ್ರವಾಸಿ ತಾಣಗಳಲ್ಲಿ ಸಾಹಸ ಬಯಸುವವರ ಪಟ್ಟಿಯಲ್ಲಿ ಲಕ್ಷದ್ವೀಪ ಇರಲಿ. ಸುತ್ತಾಡಬೇಕು, ಓಡಾಡಬೇಕು, ಅಡ್ವೆಂಚರ್ ಮಾಡಬೇಕು ಅಂತೆಲ್ಲ ಅನ್ಕೋತಿರ್ತಿರಲ್ಲ, ನಿಮ್ಮ ಲಿಸ್ಟ್ನಲ್ಲಿ ಯಾವಾಗಲೂ ಲಕ್ಷದ್ವೀಪ ಇರಲಿ. ಲಕ್ಷದ್ವೀಪದ ಪ್ರವಾಸದಲ್ಲಿ ನಾನು ಸ್ನಾರ್ಕ್ಲಿಂಗ್ ಮಾಡಲು ಪ್ರಯತ್ನಿಸಿದೆ. ಲಕ್ಷದ್ವೀಪದ ಪ್ರವಾಸದ ಅನುಭವ ಹರ್ಷದಾಯಕವಾಗಿತ್ತು. ಕಡಲ ತೀರದಲ್ಲಿ ಮುಂಜಾನೆಯ ನಡೆಗೆ ಆಹ್ಲಾದಕರವಾಗಿತ್ತು ಅಂತ ಟ್ವೀಟ್ ಮಾಡಿದ್ರು. ನೋಡಿ, ಈ ಟ್ವೀಟ್ನಲ್ಲಿ, ಫೋಟೋದಲ್ಲಿ, ಯಾವ ಕಾರ್ಯಕ್ರಮದಲ್ಲೂ ಮಾಲ್ಡೀವ್ಸ್ ಅನ್ನೋ ಶಬ್ದ ಹೋಗಲಿ, ಮಾಲ್ಡೀವ್ಸ್ನ ಎಂ ಕೂಡ ಬರಲಿಲ್ಲ. ಏನಂದರೆ ಏನೂ ಬಂದಿಲ್ಲ ಅಲ್ಲಿ. ಅದು ಎಲ್ಲೋ ಏನೋ ಮಾಡಿದರೆ ಇನ್ನೇನೋ ಆಯ್ತಂತೆ. ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಫೋಟೋಗಳು, ಈ ವಿಡಿಯೋ ಮತ್ತು ಟ್ವೀಟ್ನಿಂದ ಉರ್ಕೊಂಡಿದ್ದು ಮಾಲ್ಡೀವ್ಸ್ ಸರ್ಕಾರದ 3 ಜನ ಸಚಿವರು. ಮಾಲ್ಡೀವ್ಸ್ ಅನ್ನೋ ಜಾಗ ಆಗಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಭಾಳ ಚೆನ್ನಾಗಿದೆ ಈ ಜಾಗ, ನೀವು ಬರಬೇಕು ಅಂತ ಇಂಡಿಯನ್ಸಿಗೆ ಹೇಳಿದಾರಪ್ಪ. ಉರ್ಕೊಂಬಿಟ್ರು ಅವರು. ಮರಿಯಂ ಶಿಯೂನಾ ಸಚಿವೆ, ಲೇಡಿ ಮಿನಿಸ್ಟ್ರಕ್ಕೆ. ಮಾಲ್ಶಾ ಶರೀಫ್ ಸಚಿವೆ. ಅಬ್ದುಲ್ಲಾ ಮಹಜೂದ್ ಮಾಜಿದ್ ಮಿನಿಸ್ಟ್ರು, ಸಚಿವ. ಜಾಹಿದ್ ರಮೀಜ್ PNC ಮುಖಂಡ. ಇಷ್ಟು ಜನ ಉರ್ಕೊಂಡವರು. ಏನಂತ ಮರಿಯಂ ಶಿಯೂನಾ ಆಕೆ ಟ್ವೀಟ್ ಮಾಡ್ತಾಳೆ, ಎಂಥ ಮೂರ್ಖ, ಇಸ್ರೇಲಿನ ಗೊಂಬೆ ಮಿನಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕಿಕೊಂಡು ಸಮುದ್ರಕ್ಕೆ ಡೈವ್ ಮಾಡ್ತಿದ್ದಾರೆ ಅಂತ. ಮರಿಯಂ ಶಿಯೂನಾ ಅಂತ. ಮಾಲ್ಡೀವ್ಸ್ನಂಥ ಏನು ಪ್ರವಾಸಿ ಜಾಗದಲ್ಲಿ ಇದ್ಕೊಂಡು ಈ ಹೆಂಗಸಿಗೆ ಸ್ಕೂಬಾ ಡೈವಿಂಗಿಗೂ ಸ್ನಾರ್ಕ್ಲಿಂಗಿಗೂ ವ್ಯತ್ಯಾಸ ಗೊತ್ತಿಲ್ಲ. ಲೈಫ್ ಜಾಕೆಟ್ ಹಾಕ್ಕೊಂಡು ಸ್ಕೂಬಾ ಡೈವಿಂಗ್ ಮಾಡೋಕ್ಕೆ ಬರಲ್ಲ. ಸ್ನಾರ್ಕ್ಲಿಂಗಿಗೆ ಲೈಫ್ ಜಾಕೆಟ್ ಹಾಕೋತಾರೆ. ಸ್ಕೂಬಾ ಡೈವಿಂಗ್ ಅಂದರೆ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಸಮುದ್ರದ ಒಳಗೆ ಹೋಗೋದು. ಸ್ನಾರ್ಕ್ಲಿಂಗ್ ಅಂದರೆ ಒಂದು ಮಾಸ್ಕ್ ಬರುತ್ತೆ, ಮಾಸ್ಕಿಂದ ಒಂದು ಹೊರಗೆ ಪೈಪ್ ಹೋಗಿರುತ್ತೆ, ಆ ಪೈಪು ಸಮುದ್ರದ ಮೇಲ್ಗಡೆಯಿಂದ ಗಾಳಿ ತಗೊಂಡು ನಮಗೆ ಉಸಿರಾಡೋದಕ್ಕೆ ಗಾಳಿ ಕೊಡ್ತಾ ಇರುತ್ತೆ. ನಾವು ಕಣ್ಣಿಗೆ ವಾಟರ್ ಪ್ರೂಫ್ ಗಾಗಲ್ ರೀತಿಯಾದಂಥದ್ದು ಹಾಕ್ಕೊಂಡು ಒಳಗಡೆಯ ಸಮುದ್ರವನ್ನು ನೋಡ್ತಾ ಇರ್ತೀವಿ. ಮೀನಿಗೆ ಚೆನ್ನಾಗಿ ಕಾಣಿಸುತ್ತದು. ಐ ಹ್ಯಾವ್ ಡನ್ ಇಟ್ ಮೆನಿ ಟೈಮ್ಸ್. ಅದಕ್ಕೆ ಲೈಫ್ ಜಾಕೆಟ್, ಮನುಷ್ಯ ಮೇಲೇ ತೇಲ್ತಿರ್ತಾನೆ. ಅದಕ್ಕೆ ಈಕೆ ಗೊತ್ತಿಲ್ಲ ವ್ಯತ್ಯಾಸ. ಐ ಜಸ್ಟ್ ಪ್ರೇ ಕೆ ಟೂರಿಸಂ ಮಿನಿಸ್ಟರ್ ಆಗಿರಬಾರ್ದು ಆ ದೇಶದ್ದು ಅಂತ. ಮರಿಯಂ ಶಿಯೂನಾ ಎಂಥ ಮೂರ್ಖ, ಇಸ್ರೇಲ್ನ ಗೊಂಬೆ ಮಿಸ್ಟರ್ ನರೇಂದ್ರ ಮೋದಿ ಲೈಫ್ ಜಾಕೆಟ್ ಹಾಕ್ಕೊಂಡು ಸಮುದ್ರಕ್ಕೆ ಡೈವ್ ಮಾಡ್ತಿದ್ದಾರೆ ಅಂತ. ಆ ಸ್ನಾರ್ಕ್ಲಿಂಗದ ಫೋಟೋಗಳು ಬಂದವಲ್ಲ, ಅದನ್ನು ನೋಡ್ಕೊಂಡು ಹೇಳಿದ್ದಕ್ಕೆ ಅವಿವೇಕಿತನದ ಪರಮಾವಧಿ. ಇಂಡಿಯಾದಲ್ಲೂ ಒಂದಷ್ಟು ಜನ ಲೈಫ್ ಜಾಕೆಟ್ ಹಾಕ್ಕೊಂಡು ಸ್ಕೂಬಾ ಡೈವ್ ಮಾಡೋಕ್ಕಾಗುತ್ತೆ ಅಂತ. ಅಯ್ಯೋ, ಸ್ನಾರ್ಕ್ಲಿಂಗ್ ಅಂತಾರಪ್ಪ ಅದಕ್ಕೆ, ಸ್ಕೂಬಾ ಡೈವ್ ಅಲ್ಲ ಅದು. ಸ್ಕೂಬಾ ಡೈವಿಂಗ್ ಸಿಲಿಂಡರ್ ಕಟ್ಕೊಂಡು ಒಳಗೆ ಸಮುದ್ರದ ಒಳಗೆ ಹೋಗೋದದು. ಮಾಲ್ಶಾ ಶರೀಫ್ ಅಂತ ಇನ್ನೊಬ್ಬ ಮಿನಿಸ್ಟರ್ ಆಕೆ, ಲೇಡಿ. ಆಕೆ
ಸ್ಪೆಸಿಫಿಕ್ ಆಗಿ ಇಂಥದ್ದೇನು ಟ್ವೀಟ್ ಮಾಡಿಲ್ಲ, ಬಟ್ ಇವರೆಲ್ಲರ ಟ್ವೀಟ್ಗಳನ್ನು ಶೇರ್ ಮಾಡ್ತಾ ಇಲ್ಲಕ್ಕೆ ನಿರಂತರವಾಗಿ. ಏನೋ ಮೋದಿ ಅಂದರೆ ಒಂಥರ ಕಿರಿಕಿರಿ, ಯಾವಾಗಲೂ ಮೋದಿ ವಿರುದ್ಧ ಒಂದು ವಾಗ್ದಾಳಿ ಥರದ್ದು. ಅಬ್ದುಲ್ಲಾ ಮಹಜೂಮ್ ಮಾಜಿದ್ ಅಂತ ಮಿನಿಸ್ಟರ್, ಭಾರತದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಶುಭ ಕೋರುತ್ತೇನೆ, ಆದರೆ ಅದಕ್ಕಾಗಿ ಮಾಲ್ಡೀವ್ಸನ್ನು ಟಾರ್ಗೆಟ್ ಮಾಡಬಾರದು. ಎಲ್ಲಿ ಮಾಡಿದ್ರು ಗುರು ಟಾರ್ಗೆಟ್ಟು? ಏನು ಟಾರ್ಗೆಟ್ ಮಾಡಿದ್ದಾರೆ? ಮಾಲ್ಡೀವ್ಸನ್ನು ಟಾರ್ಗೆಟ್ ಮಾಡಬಾರದು. ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳ ಸಂಖ್ಯೆಗಿಂತಲೂ ಹೆಚ್ಚಾಗಿದೆ. ಸಹಜ, ರೆಸಾರ್ಟ್ಗಳು ಜಾಸ್ತಿ ಇರ್ತಾವ, ದ್ವೀಪಗಳು ಜಾಸ್ತಿ ಇರ್ತಾವ. ರೆಸಾರ್ಟ್ ನೀವು ಹೆಂಗೆ ಬೇಕಾದಂಗೆ ಕಟ್ಕೋಬೋದು ರೀ, ದ್ವೀಪಗಳನ್ನು ಹಂಗೆ ಮಾಡೋಕ್ಕಾಗೋದಿಲ್ವಲ್ಲ. ಹೌದು, ನಿಮ್ಮಲ್ಲಿ ದ್ವೀಪಗಳ ಸಂಖ್ಯೆ ಜಾಸ್ತಿ ಇದ್ದಾವೆ. ನಮ್ಮ ರೆಸಾರ್ಟ್ಗಳ ಸಂಖ್ಯೆ ನಿಮ್ಮ ದ್ವೀಪಗಳ ಸಂಖ್ಯೆಗಿಂತಲೂ ಹೆಚ್ಚಾಗಿದೆ. ಹೌದು, ಬೀಚ್ ಪ್ರವಾಸೋದ್ಯಮದ ವಿಷಯದಲ್ಲಿ ಭಾರತಕ್ಕೆ ಹಲವು ಸವಾಲುಗಳಿವೆ. ಇದೆ ಏನೀಗ? ಹೌದು, ಸವಾಲುಗಳು ಇದ್ದಾವೆ. ಬಯಲು ಮಲ ವಿಸರ್ಜನೆ ನಿಮ್ಮ ಸಂಸ್ಕೃತಿ ಅಂದ್ಬಿಟ್ಟಾಯಿತು. ಲುಕ್ ಅಟ್ ದ್ಯಾಟ್. ಒಂದು ಭಿಕಾರಿ ದೇಶದ ಸಚಿವ ಭಾರತದ ಬಯಲು ಮಲ ವಿಸರ್ಜನೆಯನ್ನು ಆಡ್ಕೊಳ್ಳೋ ಹಂಗಾಯಿತು. ಇದು ನನಗೆ ಸಿಟ್ಟು ತರಿಸಲಿಲ್ಲ, ಆ ಸೆಂಟೆನ್ಸು ಬೇಜಾರು ಮಾಡಿತು. ಹೌದಪ್ಪ, ಹಿಂಗೆ ಮಾತಾಡ್ತಾರ ಭಾರತದ ಬಗ್ಗೆ ಅಂತ. ಜಾಹಿದ್ ರಮೀಜ್ PNC ಮುಖಂಡ, ಅಲ್ಲಿಯ ಪಕ್ಷ ಅದು. ಮಾಲ್ಡೀವ್ಸ್ ಜೊತೆ ಸ್ಪರ್ಧೆ ಮಾಡೋದು ಭ್ರಮೆ ಅಷ್ಟೇ. ನಾವು ಕೊಡುವ ಸೇವೆಯನ್ನು ಅವರು ಕೊಡೋದಕ್ಕೆ ಸಾಧ್ಯವೇ? ಅವರು ಅಷ್ಟು ಸ್ವಚ್ಛವಾಗಿರೋದಕ್ಕೆ ಸಾಧ್ಯವೇ? ಅವರ ರೂಮ್ಗಳಲ್ಲಿನ ವಾಸನೆ ಅವರಿಗೆ ದೊಡ್ಡ ಹಿನ್ನಡೆ ಅಂತ. ಅವರ ರೂಮ್ಗಳಲ್ಲಿನ ವಾಸನೆ ಅವರಿಗೆ ದೊಡ್ಡ ಹಿನ್ನಡೆ. ಜಾಹಿದ್ ರಮೀಜ್, ಇಟ್ಸ್ ಓಕೆ, ಮಾತಾಡಿದ್ದಾರೆ, ಮಾತಾಡಲಿ. ಯಾವಾಗ ಭಾರತದ ಪ್ರಧಾನಮಂತ್ರಿಗಳ ತಮ್ಮ ಪಾಡಿಗೆ ತಾವು ಭಾರತದ ಒಂದು ದ್ವೀಪಕ್ಕೆ ಹೋಗಿ ತಮ್ಮ ಪಾಡಿಗೆ ತಾವು ಫೋಟೋ ಹಾಕ್ಕೊಂಡ್ರೆ ಇವರು ಈ ಪರಿ ಹುರ್ಕೋತಾರಲ್ಲ. ಯಾವಾಗ ಈ ಟ್ವೀಟ್ಗಳು ವೈರಲ್ ಆಗೋದಕ್ಕೆ ಶುರುವಾದವು ಇಲ್ಲಿ ಈ ಭಾರತದಲ್ಲಿ. ಮೂರು ಟ್ವೀಟ್ಗಳ ಒಂದು ವಿಡಿಯೋ, ಅಷ್ಟಕ್ಕೆ ರಿಯಾಕ್ಷನ್ನು ಮಾಲ್ಡೀವ್ಸ್ನಲ್ಲಿ ಬಂತು. ಮಾಲ್ಡೀವ್ಸ್ನ ರಿಯಾಕ್ಷನ್ಗೆ ಪ್ರತಿಕ್ರಿಯೆಗಳ ಭಾರತದಲ್ಲಿ ಬರೋದಕ್ಕೆ ಶುರುವಾದವು. ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನುವ ಹ್ಯಾಶ್ಟ್ಯಾಗು 3,21,000 ಟ್ವೀಟ್ ಆಗಿದ್ದಾವೆ. ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ 3,21,000 ಟ್ವೀಟು. ಹ್ಯಾಶ್ಟ್ಯಾಗ್ ಲಕ್ಷದ್ವೀಪ್ 1,47,000 ಟ್ವೀಟು. ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಹ್ಯಾಶ್ಟ್ಯಾಗಿಗೆ ಲೆಕ್ಕನೇ ಇಲ್ಲ. ಆ ಲೆವೆಲ್ಲಿಗೆ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಹೋಗ್ಬೇಕು ಬಾಯ್ಕಾಟ್, ಯಾಕೆ ಹೋಗ್ಬೇಕು ಮಾಲ್ಡೀವ್ಸ್ಗೆ ನಾವು ಅಂತ. ಸಹಜ. ನಿಮಗೆ ಮಾಲ್ಡೀವ್ಸ್ ಅದೆಂಥ ಪರಾವಲಂಬಿ ದೇಶ ಮತ್ತು ಭಾರತದ ಮೇಲೆ ಅವಲಂಬಿತವಾಗಿರುವ ದೇಶ ಅನ್ನೋದನ್ನು ನಾನು ವಿವರಗಳನ್ನು ಹೇಳ್ತೀನಿ, ನಿಮಗೆ ಶಾಕ್ ಆಗಿಬಿಡುತ್ತೆ. ಈ ಪರಿನೂ ಭಾರತದ ಮೇಲೆ ಡಿಪೆಂಡೆನ್ಸಿ ಇರೋದೊಂದು ದೇಶ ಇದೆಯಾ ಅಂತ ಹೇಳ್ತೀನಿ, ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಪ್ರಶಾಂತ್ ಪಿಟ್ಟಿ, ಈಸ್ ಮೈ ಟ್ರಿಪ್ನ ಸಹ ಸಂಸ್ಥಾಪಕ, ಅವರು ಮಾಲ್ಡೀವ್ಸ್ನ ಎಲ್ಲ ಪ್ಯಾಕೇಜ್ಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ನಮ್ಮ ಬಗ್ಗೆ ಹೀಗೆಲ್ಲ ಮಾತಾಡ್ತಾರೆ ಅಂದರೆ ಅವ್ರ ದೇಶಕ್ಕೆ ನಾವ್ಯಾಕೆ ಜನರನ್ನು ಕಳಿಸ್ಬೇಕು ಅಂತ. ಈಸ್ ಮೈ ಟ್ರಿಪ್ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಂತೆ, ಈ ವೆಬ್ಸೈಟ್ ಮೂಲಕ ಬುಕ್ಕಿಂಗ್ ಆಗೋದು ಸೆಕೆಂಡ್ ಹೈಯೆಸ್ಟ್ ಅಂತಿದು. ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಮಾಲ್ಡೀವ್ಸ್ ಬುಕ್ಕಿಂಗ್ ಸ್ಥಗಿತಗೊಳಿಸಿದ್ದೇವೆ. ಹಿಸ್ ಸ್ಟೇಟ್ಮೆಂಟ್. ಮಾಲ್ಡೀವ್ಸ್ನ ಎಲ್ಲ ಬುಕ್ಕಿಂಗನ್ನು ನಾವು ಸ್ಥಗಿತ ಮಾಡಿದ್ದೀವಿ. ಪ್ರತಿ ವರ್ಷ 3 ಲಕ್ಷ ಜನ ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆ ಹೋಗ್ತಾರೆ ಭಾರತೀಯರು. 3 ಲಕ್ಷ ಭಾರತೀಯರು ಪ್ರತಿ ವರ್ಷ ಮಾಲ್ಡೀವ್ಸ್ಗೆ ಹೋಗ್ತಾರೆ. ನಾವು ಇವತ್ತಿನಿಂದ ಲಕ್ಷದ್ವೀಪ ಪ್ರಚಾರ ಮಾಡಲು ಮುಂದಾಗಿದ್ದೇವೆ. ಲಕ್ಷದ್ವೀಪ ನೋಡಿ, ಅಲ್ಲಿ ಚೆನ್ನಾಗಿದೆ, ಆ ಪ್ಲೇಸ್ ಚೆನ್ನಾಗಿದೆ, ಇಷ್ಟು ಕಡಿಮೆ ಬಜೆಟ್ನಲ್ಲಾಗುತ್ತೆ, ಅದರ ಪ್ರಚಾರ ಮಾಡೋದಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಲಕ್ಷದ್ವೀಪ ಪ್ರವಾಸಿಗರಿಗಾಗಿ 5 ವಿಶೇಷ ಪ್ಯಾಕೇಜ್ ಘೋಷಿಸ್ತಾ ಇದ್ದೀವಿ ಅಂತ ಘೋಷಣೆಯನ್ನು ಮಾಡಿದ್ರು. ಈಸ್ ಮೈ ಟ್ರಿಪ್ ವೆಬ್ಸೈಟ್ನವರು. ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ಭಾರತದ ಸೆಲೆಬ್ರಿಟಿಗಳ ತಿರುಗಿ ಬಿದ್ದರು. ಎಂತೆಂಥವ್ರು, ಅಕ್ಷಯ್ ಕುಮಾರು, ಸುರೇಶ್ ರೈನಾ, ಇರ್ಫಾನ್ ಪಠಾಣು, ಸಚಿನ್ ತೆಂಡೂಲ್ಕರ್, ಸಲ್ಮಾನ್ ಖಾನ್, ಅಮಿತಾಬ್ ಬಚ್ಚನ್, ವೀರೇಂದ್ರ ಸೆಹವಾಗ್, ರಣವೀರ್ ಸಿಂಗ್, ಒಬ್ಬರ ನಂತರ ಒಬ್ಬರಂತೆ. ಅಕ್ಷಯ್ ಕುಮಾರ್ ಹೇಳಿದ್ರೆ, ಹೆಚ್ಚು ಪ್ರವಾಸಿಗರನ್ನು ಕಳಿಸುವ ದೇಶಕ್ಕೆ ಈ ರೀತಿ ಮಾತಾಡಿದ್ದು ನೋಡಿ ಆಶ್ಚರ್ಯ ಆಯಿತು. ನಾವು ನಮ್ಮ ನೆರೆಹೊರೆಯವರೊಂದಿಗೆ ಒಳ್ಳೆಯವರು, ದ್ವೇಷವನ್ನು ಏಕೆ ಸಹಿಸಿಕೊಳ್ಳಬೇಕು? ಭಾರತೀಯ ದ್ವೀಪಗಳನ್ನು ಅನ್ವೇಷಿಸಲು ನಿರ್ಧರಿಸೋಣ.
ನಮ್ಮದೇ ಪ್ರವಾಸೋದ್ಯಮ ಬೆಂಬಲಿಸೋಣ ಅಂತ. ಅಕ್ಷಯ್ ಕುಮಾರ್ ಟ್ವೀಟು. ಸುರೇಶ್ ರೈನಾ, ನಮ್ಮ ಆತ್ಮಗೌರವಕ್ಕೆ ಆದ್ಯತೆ ನೀಡೋದು ಬಹಳ ಮುಖ್ಯ. ನಮ್ಮ ಪ್ರವಾಸೋದ್ಯಮ ಬೆಂಬಲಿಸುವ ಮೂಲಕ ಎಕ್ಸ್ಪ್ಲೋರ್ ಇಂಡಿಯನ್ ಐಲ್ಯಾಂಡ್ಸ್ ಅನ್ನು ಆಯ್ಕೆ ಮಾಡೋಣ. ಇರ್ಫಾನ್ ಪಠಾಣ್, ಮಾಜಿ ಕ್ರಿಕೆಟಿಗ, ಪ್ರತಿಯೊಂದು ದೇಶದ ಸಂಸ್ಕೃತಿ ಗೌರವಿಸುವಾಗ ನನ್ನ ತಾಯ್ನಾಡಿನ ಆತಿಥ್ಯದ ಬಗ್ಗೆ ನಕಾರಾತ್ಮಕ ಟೀಕೆ ಕೇಳಲು ನಿರಾಸೆಯಾಗುತ್ತದೆ ಅಲ್ವಾ. ನಾವು ಬಂದವ್ರನ್ನೆಲ್ಲ ಅತಿಥಿ ದೇವೋಭವ ಅಂತೀವಿ. ನಮ್ಮ ಬಗ್ಗೆ ಇವ್ರು ಹಿಂಗೆಲ್ಲ ಮಾತಾಡ್ತಾರಲ್ಲ, ನಿರಾಸೆ ಆಗುತ್ತೆ ಇದನ್ನು ಕೇಳೋದಕ್ಕೆ ಅಂತ. ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡಿದ್ರು, ಭಾರತವು ಸುಂದರವಾದ ಕರಾವಳಿ, ಪ್ರಾಚೀನ ದ್ವೀಪಗಳಿಂದ ಆವರಿಸಿದೆ. ನಮ್ಮದು ಅತಿಥಿ ದೇವೋಭವ, ನಾವು ಅನ್ವೇಷಿಸುವುದು ತುಂಬ ಇದೆ. ಭಾರತದಲ್ಲೇ ನಾವು ನೋಡೋದು ತುಂಬ ಇದೆ ಅಂತಂದರು. ಸಲ್ಮಾನ್ ಖಾನ್ ಟ್ವೀಟು, ಪ್ರಧಾನಿ ನರೇಂದ್ರ ಭಾಯಿ ಮೋದಿ ಅವರನ್ನು ಲಕ್ಷದ್ವೀಪ ಸುಂದರ, ಸ್ವಚ್ಛ ಮತ್ತು ಬೆರಗುಗೊಳಿಸುವ ಕಡಲ ತೀರಗಳಲ್ಲಿ ನೋಡಲು ತುಂಬ ಖುಷಿಯಾಯಿತು. ಆ ಕಡಲ ತೀರ ನಮ್ಮ ಭಾರತದ ಭಾಗವಾಗಿದ್ದು ಇನ್ನೂ ಖುಷಿ ಅಂತ ಸಲ್ಮಾನ್ ಖಾನ್. ಅಮಿತಾಬ್ ಬಚ್ಚನ್ ಟ್ವೀಟು, ನಾನೂ ಲಕ್ಷದ್ವೀಪ ಅಂಡಮಾನಗಳಿಗೆ ಹೋಗಿದ್ದೇನೆ, ಅವು ಸುಂದರ ಸ್ಥಳಗಳಾಗಿವೆ. ನಾವು ಸ್ವಾವಲಂಬಿಗಳು, ನಮ್ಮ ಸ್ವಾವಲಂಬನೆಗೆ ಹಾನಿ ಮಾಡಬೇಡಿ, ಜೈ ಹಿಂದ್. ಅಮಿತಾಬ್ ಬಚ್ಚನ್. ವೀರೇಂದ್ರ ಸೆಹವಾಗ್ ಅವರು ಉಡುಪಿನ ತಗೊಂಡ್ರು. ವೀರೇಂದ್ರ ಸೆಹವಾಗ್, ಉಡುಪಿಯ ಸುಂದರ ಕಡಲ ತೀರಗಳು, ಪ್ಯಾರಡೈಸ್ ಬೀಚ್, ಅಂಡಮಾನ್ನ ನೀಲ್ ಆ್ಯಂಡ್ ಹ್ಯಾವ್ಲಾಕ್, ನಮ್ಮ ದೇಶಾದ್ಯಂತ ಅನೇಕ ಇತರ ಸುಂದರ ಕಡಲ ತೀರ ಇವೆ. ಭಾರತದಲ್ಲಿ ಹಲವಾರು ಅನ್ವೇಷಿಸದ ಸ್ಥಳಗಳಿವೆ, ಅವುಗಳನ್ನು ನಾವು ಅನ್ವೇಷಿಸೋಣ ಅಂತ. ಎಕ್ಸ್ಪ್ಲೋರ್ ಮಾಡೋದು ಅಂತ, ಲೆಟ್ಸ್ ಗೋ ಆ್ಯಂಡ್ ಸಿ ಅನ್ನೋ ಥರದ್ದು. ಅನ್ವೇಷಿಸು, ಹುಡುಕು, ಸಂಶೋಧನೆ ಮಾಡೋಲ್ಲ, ಲೆಟ್ಸ್ ಎಕ್ಸ್ಪ್ಲೋರ್ ಅನ್ನೋ ಥರದ್ದು. ರಣವೀರ್ ಸಿಂಗ್ ಟ್ವೀಟು, ಈ ವರ್ಷ ಭಾರತವನ್ನು ಅನ್ವೇಷಿಸಿ ನಮ್ಮ ಸಂಸ್ಕೃತಿ ಅನುಭವಿಸೋಣ. ನಮ್ಮ ಕಡಲ ತೀರ, ನಮ್ಮ ದೇಶದ ಸೌಂದರ್ಯ ನೋಡುವುದು ತುಂಬ ಇದೆ. ಚಲೋ ಇಂಡಿಯಾ ಮಾಡೋಣ ಅಂತ. ಚಲೋ ಇಂಡಿಯಾ, ಲೆಟ್ಸ್ ಡೂ ಚಲೋ ಇಂಡಿಯಾ, ಭಾರತವನ್ನು ಸುತ್ತಾಡೋಣ ಅಂತ. ಈ ರೀತಿಯಾಗಿ ಯಾವಾಗ ಇಂಡಿಯನ್ ಸೆಲೆಬ್ರಿಟಿಗಳು ಸರಣಿ ಮೇಲೆ ಸರಣಿ ಟ್ವೀಟ್ ಮಾಡೋದಕ್ಕೆ ಶುರು ಮಾಡೋದಿರಲ್ಲ, ಆವಾಗ ಮಾಲ್ಡೀವ್ಸ್ಗೆ ಗೊತ್ತಾಯಿತು, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಎಡವಟ್ಟಾಗ್ಬಿಡ್ತಿದ್ವು ಅಂತ, ಅಧ್ವಾನ ಮಾಡ್ಕೊಂಡ್ವಿ ನಾವು ಅಂತ ಆವಾಗ ಅನ್ಸೋದಕ್ಕೆ ಶುರುವಾಯಿತು. ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಸೋಲಿ ಒಂದು ಹೇಳಿಕೆ ಕೊಡ್ತಾರೆ. ಮಾಲ್ಡೀವ್ಸ್ನ ಸಚಿವರುಗಳು ಭಾರತದ ವಿರುದ್ಧ ನೀಡುತ್ತಿರುವ ದ್ವೇಷದ ಹೇಳಿಕೆಗಳನ್ನು ಖಂಡಿಸುತ್ತೇನೆ. ಭಾರತ ಯಾವಾಗಲೂ ಮಾಲ್ಡೀವ್ಸ್ನ ಉತ್ತಮ ಸ್ನೇಹಿತ ರಾಷ್ಟ್ರ. ನಾವು ಇಂಥ ಹೀನ ಟೀಕೆಗಳಿಗೆ ಅವಕಾಶ ಕೊಡಬಾರದು. ಇಂಥ ಹೇಳಿಕೆಗಳಿಂದ ಎರಡೂ ದೇಶಗಳ ಮಧ್ಯದ ಪುರಾತನ ಸಂಬಂಧದ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತೆ, ಇಬ್ರಾಹಿಂ ಸೋಲಿ ಹೇಳಿತು. ಅಹಮದ್ ಅದೀಬ್, ಮಾಲ್ಡೀವ್ಸ್ನ ಮಾಜಿ ಉಪಾಧ್ಯಕ್ಷರು ಹೇಳ್ತಾರೆ, ಮಾಲ್ಡೀವ್ಸ್ ಕಟ್ಟುವಲ್ಲಿ ಬಾಲಿವುಡ್ನ ನಟನಟಿಯರ ಕೊಡುಗೆ ಇದೆ. ಮಾಲ್ಡೀವ್ಸ್ನ ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಬಾಲಿವುಡ್ ನೆರವಾಗಿದೆ. ಈಗ ಅದೇ ಬಾಲಿವುಡ್ ಸೆಲೆಬ್ರಿಟಿಗಳು ಮಾಲ್ಡೀವ್ಸ್ ವಿರುದ್ಧ ಮಾತಾಡ್ತಿದ್ದಾರೆ. ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ? ಈ ಬೆಳವಣಿಗೆ ಬೇಸರ ತರಿಸಿದೆ. ಭಾರತ ವಿರೋಧಿ ಹೇಳಿಕೆ ಕೊಟ್ಟ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ. ನೋಡಿ, ಇದು ಅಲ್ಲಿನ ಪೊಲಿಟಿಕ್ಸ್, ಅಲ್ಲಿನ ವಿಪಕ್ಷಗಳವರು ಅಲ್ಲಿನ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿದ್ರು, ಹಿಂಗೆ ಮಾಡಬಾರ್ದಾಗಿತ್ತು ಈ ಮಿನಿಸ್ಟರ್ಸು ಅಂತ. ಅಂತಿಮವಾಗಿ 3 ಜನ ಮಿನಿಸ್ಟರ್ಗಳನ್ನು ಕ್ಯಾಬಿನೆಟ್ನಿಂದಲೇ ಕೈ ಬಿಡಲಾಯಿತು. ಮಾಲ್ಡೀವ್ಸ್ ಹೇಳಿಕೆಯನ್ನು ಬಿಡುಗಡೆ ಮಾಡುತ್ತೆ, 3 ಸಚಿವರನ್ನು ಕ್ಯಾಬಿನೆಟ್ನಿಂದ ಕೈ ಬಿಟ್ಟು. ಆವಾಗಲೇ ಏನು ಹೇಳೋದು, ಇದು ಅವರ ವೈಯಕ್ತಿಕ ಹೇಳಿಕೆ, ಸಚಿವರುಗಳ ಹೇಳಿಕೆ ವೈಯಕ್ತಿಕ, ಇದು ಮಾಲ್ಡೀವ್ಸ್ ಸರ್ಕಾರದ ನಿಲುವಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಜವಾಬ್ದಾರಿಯಿಂದ ಬಳಸಬೇಕು ಎಂದು ಸರ್ಕಾರ ಹೇಳಬಯಸುತ್ತದೆ. ದ್ವೇಷ, ಋಣಾತ್ಮಕ ಹೇಳಿಕೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಅಡ್ಡಿಯಾಗುತ್ತದೆ. ಅವಹೇಳನಕಾರಿ ಹೇಳಿಕೆ ಕೊಟ್ಟವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಮೋದಿ ಒಂದು ಸಲ ಲಕ್ಷದ್ವೀಪಕ್ಕೆ ಹೋಗಿ ತಮ್ಮ ಪಾಡಿಗೆ ತಾವು ಒಂದು ಫೋಟೋ ಹಾಕ್ಕೊಂಡ್ರೆ ಮಾಲ್ಡೀವ್ಸ್ನಲ್ಲಿ 3 ಜನ ಮಿನಿಸ್ಟರು ಸಚಿವ ಸಂಪುಟದಿಂದ ವಜಾ ಆದರು ಹೋಗ್ಲತ್ಲಾಗೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ. ಇವ್ರು ಹೋಗಿ ತಮ್ಮ ಪಾಡಿಗೆ ತಾವು ಹೋಗಿ ಫೋಟೋ ಹಾಕ್ಕೊಂಡು ಚೆನ್ನಾಗಿದೆ ಈ ಬೀಚು ಅಂದಿದ್ದಕ್ಕೆ ಅಲ್ಲಿ 3 ಜನ ಸಚಿವರುಗಳು ರಾಜೀನಾಮೆ ಕೊಡೋ ಹಂಗಾಯ್ತು. ಅಷ್ಟು ಮಾತ್ರ ಅಲ್ಲ, ದೆಹಲಿಯಲ್ಲಿ ಮಾಲ್ಡೀವ್ಸ್ ಹೈ ಕಮಿಷನರ್ಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಕೊಡ್ತು. ಇಬ್ರಾಹಿಂ ಸಾಹಿಬ್ ಅಂತ ಮಾಲ್ಡೀವ್ಸ್ನ ಹೈ ಕಮಿಷನರ್ ಡೆಲ್ಲಿಯಲ್ಲಿ. ಅಂದರೆ ಸಮನ್ಸ್ ಕೊಟ್ಟು ಕರೆದು ಇದು ಚೆನ್ನಾಗಿರಲ್ಲ, ಇದು ಒಳ್ಳೆಯದಲ್ಲ ಅಂತ ಹೇಳಿ ಕಳಿಸ್ತಾರೆ, ಎಚ್ಚರಿಕೆ ಕೊಟ್ಟು ಕಳಿಸಿದ್ರು. ಆಗಿದ್ದೇನೆಂದರೆ ಮಾಲ್ಡೀವ್ಸ್ನಲ್ಲಿ ಪೊಲಿಟಿಕಲ್ ಚೇಂಜ್ ಆಗಿದೆ.
ಹಿಂದಿನ ಸರ್ಕಾರ ಭಾರತದ ಪರವಾಗಿತ್ತು. ಇಬ್ರಾಹಿಂ ಸೋಲಿ ಏನು ಹೇಳಿಕೆಗಳನ್ನು ಕೊಟ್ಟರಲ್ಲ, ಭಾರತದ ಪರವಾದ ನೀತಿ. ಅಲ್ಲಿ ಚುನಾವಣೆ ನಡೆದು ಲ್ಯಾಂಡ್ಸ್ಲೈಡ್ ವಿಕ್ಟರಿ 53% ವೋಟ್ ಏನೋ ಮೊಹಮ್ಮದ್ ಮಜೀಜ್ ಅನ್ನೋನಿಗೆ ಬಂದಿದೆ. ಮೊಹಮ್ಮದ್ ಮಯೀಸ್ ಆತ ಚುನಾವಣೆ ಘೋಷಣೆಯೂ ಅದೇ ಆಗಿತ್ತು, ಪಾಲಿಸಿನೂ ಅದೇ ಆಗಿತ್ತು. ಇಂಡಿಯನ್ ಹೊರಗಡೆ ಹಾಕ್ತೀವಿ ನಮ್ಮಿಂದ, ನಾವು ಭಾರತದ ಪ್ರಭಾವದಿಂದ ಹೊರಗೆ ಬರ್ತೀವಿ ಅಂತ. ಭಾರತದ ಪ್ರಭಾವದಿಂದ ಹೊರಗೆ ಬಂದು ಒಳಗಾಗಬೇಕಾದ ಪ್ರಭಾವ ಯಾರ್ದು? ಚೀನಾದ್ದು. ಹಿ ಈಸ್ ಕ್ಲೋಸ್ ಟು ಚೀನಾ. ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಇದು. ಭಾರತ ಇಲ್ಲದೆ ಇದ್ದರೆ ಮಾಲ್ಡೀವ್ಸ್ ಇರ್ತಿರಲಿಲ್ಲ ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.